ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಬೇಕಿಂಗ್ ಸೋಡಾ ಆ್ಯಂಡ್ ನೀಮ್ ವಾಟರ್ ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಒಂದು ಪೆಸ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ, ಫರ್ಟಿಲೈಸರ್ ಆಗೋ ಕೆಲಸ ಮಾಡುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ ಆಗೋ ಕೆಲಸ ಮಾಡುತ್ತೆ. ಇದು ಬಹಳ ಚೆನ್ನಾಗಿ ಗಿಡಗಳ ಮೇಲೆ ವರ್ಕ್ ಆಗುತ್ತೆ. ಇವಾಗ ನನ್ನ ಹತ್ರ ಇರೋ ಗಿಡಗಳಿಗೆ ನಾನು 1 ಬಕೆಟಷ್ಟು ಮಿಕ್ಸ್ ಮಾಡ್ಕೊಳ್ತೀನಿ. 1 ಬಕೆಟ್ಗೆ ಆಗೋಷ್ಟು ವಾಟರ್ನ ಮಿಕ್ಸ್ ಮಾಡ್ಕೋತೀನಿ. ಇದು ಬೇಕಿಂಗ್ ಸೋಡಾ. ಇದಕ್ಕೆ ಬೇಕಾಗಿರೋದು ಲಿಕ್ವಿಡ್ ಹ್ಯಾಂಡ್ ವಾಶ್ ಬೇಕಾಗುತ್ತೆ. ಯಾವುದಾದ್ರೂ ಲಿಕ್ವಿಡ್ ಹ್ಯಾಂಡ್ ವಾಶ್ ತೊಗೋಬೋದು. ಮತ್ತು ನೀಮ್ ಆಯಿಲ್, ಇದು ನಾನು ಮೊದಲೇ 2 ಸ್ಪೂನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬಾಟಲ್ನಲ್ಲಿ ಬರುತ್ತೆ ನೀಮ್ ಆಯಿಲ್. ನೀವು ಅಮೆಝಾನಲ್ಲಿ ತೊಗೊಳ್ಬೋದು, ಇಲ್ಲ ಯಾವುದಾದ್ರೂ ಪೆಸ್ಟಿಸೈಡ್ ಶಾಪಲ್ಲೂ ಸಿಗುತ್ತೆ, ಅಲ್ಲಿಂದ ನೀವು ತೊಗೋಬೋದು. ಬನ್ನಿ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ 4 ಸ್ಪೂನು ಸ್ಮಾಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ದೊಡ್ಡ ಸ್ಪೂನ್ ಹಾಕ್ಕೋಬೇಡಿ, ಸ್ಮಾಲ್ ಸ್ಪೂನ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೀಮ್ ಆಯಿಲ್ ಹಾಕ್ಕೋತೀನಿ. 2 ಸ್ಪೂನ್ಸ್ ಮೊದಲೇ ಮೆಜರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿನೂ ಯಾವುದನ್ನು ಹಾಕ್ಕೋಬಾರ್ದು, ಗಿಡಗಳಿಗೆ ಅದು ಚೆನ್ನಾಗಿರಲ್ಲ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕ್ಕೋಬೇಕು. ಇದು ಲಿಕ್ವಿಡ್ ಹ್ಯಾಂಡ್ ವಾಶ್ ಅಷ್ಟೇ, 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು, ಇದು ಒಂದು ದೊಡ್ಡ ಸ್ಪ್ರೇ ಬಾಟ್ಲ್ ಇದೆ, 8 ಲೀಟ್ರ್ ಹಿಡಿಯುವಂಥದ್ದು. ನನ್ನ ಹತ್ರ ಸ್ಪ್ರೇ ಬಾಟ್ಲ್ ಇದೆ. ಇದು ಅಮೆಝಾನಲ್ಲಿ ಸಿಗುತ್ತೆ, ನೀವು ತೊಗೋಬೋದು. 1000 ರೂಪೀಸ್ ಆಗುತ್ತೆ ಇದು ಬಹಳ ಕನ್ವೀನಿಯೆಂಟ್ ಆಗಿರುತ್ತೆ ಸ್ಪ್ರೇ ಮಾಡೋದಕ್ಕೆ. ಎಲ್ಲ ಗಿಡಗಳಿಗೂ ಒಂದೇ ಸಾರಿ ನಾವು ಸ್ಪ್ರೇ ಮಾಡ್ಬೋದು ನಮಗೆ ಬೇಕಾಗಿರೋ ರೀತಿ. ಸೊ ಹೀಗೆ ತುಂಬಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೋತೀನಿ. ಬನ್ನಿ ಈಗ ಹೇಗೆ ಸ್ಪ್ರೇ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೋಡಿ, ನನ್ನ ಗಿಡಗಳು ಎಷ್ಟು ಹೂ ಬಿಟ್ಟಿದೆ ಇವತ್ತು. ನಾನು ಈ ವಿಡಿಯೋ ತೋರಿಸೋದಕ್ಕೆ ಅಂತಲೇ ನಾನು ಹೂಗಳನ್ನ ಕಿತ್ತಿಲ್ಲ ಇವತ್ತು. ಗಿಡ ತುಂಬ ಹೂ ಬಿಟ್ಟಿದೆ ಇವತ್ತು. ಆ್ಯಕ್ಚುಲಿ ನನ್ನ ಗಿಡಗಳು ಇಷ್ಟೊಂದು ಹೂ ಬಿಡೋದಕ್ಕೆ ಕಾರಣ ನಾನು ಮಾಡೋ ಈ ಲಿಕ್ವಿಡ್ ಸ್ಪ್ರೇಯಿಂದನೇ, ಸೋಡಾ ವಾಟರ್ ಸ್ಪ್ರೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಸೋಡಾ ವಾಟರ್ ಸ್ಪ್ರೇ ಅಂತ ಇದೆ. ಅದು ಬಹಳ ಚೆನ್ನಾಗಿ ಗಿಡಗಳ ಮೇಲೆ ವರ್ಕ್ ಆಗುತ್ತೆ. ಹೂಗಳು ಅಷ್ಟೇ ದೊಡ್ಡ ಕ್ವಾಂಟಿಟಿನಲ್ಲಿ ಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ ಈ ಸ್ಪ್ರೇ ಮಾಡಿಬಿಟ್ಟು, ವಾಟರ್ ಸ್ಪ್ರೇ ಮಾಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್. ಗಿಡದಲ್ಲಿ 1 ವೀಕಲ್ಲೇ ಚೇಂಜಸ್ ಗಿಡದಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ರೋಗ ಎಲ್ಲ ಹೋಗಿಬಿಟ್ಟು ಹಳದಿಗಾಗಿದ್ರು ಅಷ್ಟೇ, ಎಳೆಗಳು ಹಳದಿಗಾಗಿದ್ದರೆ ಅದೆಲ್ಲ ಗ್ರೀನಾಗಿ ಟರ್ನ್ ಆಗುತ್ತೆ. ಇದನ್ನು 15 ಡೇಸ್ ಒನ್ಸ್ ನೀವು ಸ್ಪ್ರೇ ಮಾಡ್ಕೋತಾ ಇರ್ಬೋದು ಗಿಡಗಳಿಗೆ. ಮಾಡೋದ್ರಿಂದ ಯಾವ ರೋಗನೂ ಹತ್ತಿರ ಬರೋದಿಲ್ಲ. ಫಂಗಸ್ ಮತ್ತು ಮಿಲಿಬಗ್ಸಿಯ ಅಟ್ಯಾಕ್ ಆಗಿದ್ದರೆ ಅದೆಲ್ಲ ಬೇಗ ಕಂಟ್ರೋಲ್ ಆಗುತ್ತೆ. ದಾಸವಾಳ ಗಿಡಗಳಿಗೆ ಮಿಲಿಬಗ್ಸ್ ತುಂಬ ಜಾಸ್ತಿ ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದು ಈ ಸೋಡಾ ವಾಟರ್ ಸ್ಪ್ರೇನ ನಾವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ಕೊಂಬಂದರೆ 15 ಡೇಸ್ ಒನ್ಸ್ ಅದು ಕಂಟ್ರೋಲಿಗೆ ಬರುತ್ತೆ. ಬನ್ನಿ ಈಗ ಹೇಗೆ ಸ್ಪ್ರೇ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇದು ನಾವು ಯಾವ ರೀತಿ ಬೇಕಾದರೂ ಸೆಟ್ ಮಾಡ್ಕೋಬೋದು. ಸ್ಟ್ರೈಟಾಗಿ ಬೇಕಾದರೂ ಸ್ಪ್ರೇ ಮಾಡ್ಬೋದು, ಇಲ್ಲ ಸ್ಪ್ರಿಂಕಲ್ ಆಗೋ ಥರನೂ ಸ್ಪ್ರೇ ಮಾಡ್ಬೋದು. ನಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೆ ಆ ರೀತಿ, ಗಿಡದಲ್ಲಿ ಯಾವ ರೀತಿ ರೋಗ ಬಂದಿದೆ ಅದನ್ನು ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಸ್ಪ್ರಿಂಕಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಇದು ನೀಟಾಗಿ ಹೊಡಿಬೋದು. ನೋಡಿ ಎಷ್ಟು ನೀಟಾಗಿ ಎಲ್ಲ ಪ್ರತಿಯೊಂದು ಎಲೆಗಳ ಮೇಲೂ ನೀರು ಬೀಳ್ತಾ ಇದೆ. ಇದು ಒಂದು ಬೇಕಿಂಗ್ ಸೋಡಾ ವಾಟರ್ ಫರ್ಟಿಲೈಸರ್ ಆಗೋ ಕೆಲಸ ಮಾಡುತ್ತೆ, ಪೆಸ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ. ಅಷ್ಟು ಒಳ್ಳೆ ಒಂದು ಫರ್ಟಿಲೈಸರ್ ಇದು. ಪೆಸ್ಟಿಸೈಡು ನನಗೆ ಬಹಳ ಇಷ್ಟವಾಗಿರೋ ಇದು. ನನ್ನ ದಾಸವಾಳಗಳು ಇಷ್ಟೊಂದು ಚೆನ್ನಾಗಿ ದೊಡ್ಡ ಕ್ವಾಂಟಿಟಿನಲ್ಲಿ ಹೂ ಬಿಡೋದಕ್ಕೆ ಮೇಯ್ನಾಗಿ ಇದೇ ಕಾರಣ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ, ವಿತಿನ್ 1 ವೀಕ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್.
ನೋಡಿ ಎಲ್ಲ ಗಿಡಗಳಿಗೂ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ ಎಲೆ ಮೇಲೆ. ಮತ್ತು ನಿಂತ್ಕೊಂಡಿದ್ದ ಜಾಗದಲ್ಲೇ ನಾವು ನಮಗೆ ಕನ್ವೀನಿಯೆಂಟ್ ಆಗಿರೋ ಥರ ಎಲ್ಲೂ ನಾವು ಇದಾಗದೇ ಇರೋ ಥರ ನಾವು ಇದರಲ್ಲಿ ಸ್ಪ್ರೇ ಮಾಡ್ಬೋದು. ನನಗೆ ಈ ಸ್ಪ್ರೇಯರ್ ಬಹಳ ಇಷ್ಟ. ಎಷ್ಟು ಎತ್ತರಕ್ಕೆ ಬೇಕಾದರೂ ಸ್ಪ್ರೇ ಮಾಡ್ಕೋಬೋದು, ಎಷ್ಟು ಹೊತ್ತು ಬೇಕಾದರೂ ಸ್ಪ್ರೇ ಮಾಡ್ಬೋದು, ಎಷ್ಟು ಗಿಡಕ್ಕೆ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು. ಬಹಳ ಚೆನ್ನಾಗಿದೆ ಈ ಸ್ಪ್ರೇಯರು. ಮತ್ತು ರೋಗ ಇದ್ರೂ ಅಷ್ಟೇ ಮಿಲಿಬಗ್ಸ್ ಅದೆಲ್ಲ ಬಹಳ ಬೇಗ ಕಂಟ್ರೋಲ್ ಆಗುತ್ತೆ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಾಟರ್ ಸ್ಪ್ರೇ ಹೇಗೆ ಎಷ್ಟು ನೀಟಾಗಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೀವು ಒಂದು ಸಾರಿ ಟ್ರೈ ಮಾಡಿ. ಆಫ್ಟರ್ 1 ವೀಕ್ ನಿಮ್ಮ ಗಿಡಗಳ ಮೇಲೆ ಯಾವ ಥರ ಪರಿಣಾಮ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಬಾಯ್. ಥ್ಯಾಂಕ್ ಯು ವೆರಿ ಮಚ್.